ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಮತ್ತು ಕಸ್ತೂರಿ ಅವರಿಬ್ಬರು ಲಂಗದಾವಣಿ ಹಾಕೊಂಡು ಬಂದಾಗ ಅದನ್ನು ನೋಡಿ ಸೂರ್ಯ ಶಾಕ್ ಆಗ್ತಾನೆ. ಸೂರ್ಯ ಶಾಕಲ್ಲೇ ಇರೋದನ್ನ ನೋಡಿ ಯಾಕೋ ಹೀಗಿದ್ಯಾ, ಒಳ್ಳೆ ದೆವ್ವ ನೋಡ್ದಂಗೆ ಹೆದರ್ಕೊಂಡಿದ್ಯಲ್ಲೋ ಅಂತ ರವಿ ಕೇಳ್ತಿರೋವಾಗ ದೆವ್ವ ಅಲ್ಲ ಕಣೋ, ಅಲ್ಲಿ ನೋಡು ಅಂತ ಸೂರ್ಯ ಹೇಳ್ತಾನೆ. ಏನೋ ಅದು ಅಂತ ಸೂರ್ಯ ಮತ್ತು ರಂಗನಾಥ್ ಅವರಿಬ್ಬರು ತಿರುಗಿ ನೋಡಿದಾಗ ಅಲ್ಲಿ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಲಂಗದಾವಣಿ ಹಾಕೊಂಡು ನಿಂತಿರ್ತಾರೆ. ಅದನ್ನು ನೋಡಿ ರವಿ, ಶ್ರುತಿ, ರಂಗನಾಥ್ 3 ಜನನು ಶಾಕ್ ಆಗ್ತಾರೆ. ಯಾಕೆ ಇವರೆಲ್ಲರೂ ಈ ರೀತಿ ನೋಡ್ತಿದ್ದಾರಲ್ಲ ಅಂತ ಶಾಂತಿ ಮತ್ತು ಕಸ್ತೂರಿ ಇಬ್ರು ಕೂಡ ಒಬ್ಬರನ್ನೊಬ್ಬರು ನೋಡ್ಕೋತಿರ್ತಾರೆ. ಅಷ್ಟರಲ್ಲಿ ಮೀನಾ ಕಾಫಿ ತಗೊಂಡು ಬಂದು ಅವರಿಬ್ಬರನ್ನ ನೋಡಿ ಶಾಕಲ್ಲಿ ಕೈಯಲ್ಲಿರೋ ಕಾಫಿನ ಹಾಗೆ ಬೀಳಿಸ್ಬಿಡ್ತಾಳೆ. ಆಗ ಯಾರೋ ಅದು ಲೋಟನ್ ಬೀಳಿಸಿದ್ದು ಅಂತ ಹೇಳ್ಕೊಂಡು ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ರೂಮಿಂದ ಆಚೆಗೆ ಬಂದು ಹುಡುಗಿ ನಿನ್ಗೊಂದು ಗ್ಲಾಸ್ ಇಟ್ಕೊಳ್ಳೋದಕ್ಕೆ ಬರೋದಿಲ್ವಾ ಅಂತ ಮನೋಜ ಬೈತಿರ್ಬೇಕಾದ್ರೆ ಯಾಕೆ ಎಲ್ಲರೂ ಸ್ಟ್ಯಾಚ್ಯೂ ತರ ನಿಂತಿದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಹಾಗೆ ತಿರ್ಗಿ ನೋಡಿ ನೀವು ಅಷ್ಟೇ ಸ್ಟ್ಯಾಚ್ಯೂ ಹೋಗ್ತೀರಾ ಅಂತ ಶ್ರುತಿ ಹೇಳ್ತಿರೋವಾಗ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ತಿರ್ಗಿ ನೋಡ್ತಾರೆ. ಆಗ ಶಾಂತಿ ಹೊಸ ಅವತಾರ ನೋಡಿ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಯಾಕೆ ಏನಾಯ್ತು ಎಲ್ರಿಗೂ, ಏನೋ ನೋಡಬಾರ್ದು ನೋಡಿದೀನಿ ಅನ್ನೋ ತರ ಆಡ್ತಿದಿರಲ್ಲ ಅಂತ ಶಾಂತಿ ಕೇಳ್ತಿರುವಾಗ ರೋಹಿಣಿ ನಗೋದಕ್ಕೆ ಅಂತ ಶುರು ಮಾಡ್ತಾಳೆ. ಯಾಕೆ ನಗ್ತಾ ಇದೆಯಾ ಅಂತ ಶಾಂತಿ ರೋಹಿಣಿ ರೇಗಾಡ್ತಾಳೆ. ಅಪಯ ಇದು ಕನ್ಸಲ್ಲ ಕಣಪ್ಪಯ್ಯ, ಇದು ನಿಜಾನೇ ಅಂತ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೋಗಿ ಹೇಳ್ತಿರೋವಾಗ ಶಾಂತಿ ಏನೇ ಇದು ನಿನ್ ಹೊಸ ಅವತಾರ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ ನಾವು ಹೇಳಿಲ್ವೇನ್ರಿ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ ಅಂತ, ಅದಕ್ಕೇನೆ ಇದು ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ, ನಿನ್ಗೇನೋ ಇನ್ನೂ 16 ವರ್ಷ, ಈಗ ನೀನ್ ಬರ್ತ್ಡೇ ಮಾಡ್ತಿದ್ದಾರೆ ಅನ್ನೋ ರೀತಿ ಹೋಗ್ತಿದ್ಯಲ್ಲೇ, ಏನೇ ಇದಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಲಂಗದಾವಣಿ ಅಷ್ಟೇ ಹಾಕೊಂಡಿರೋದು ನಾವು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ನೋಡಮ್ಮ ಕಸ್ತೂರಿ, ನನ್ಗದ್ ಕಾಣಿಸ್ತಿದ್ಯಮ್ಮ, ಆದ್ರೆ ಈ ವಯಸ್ಸಲ್ಲಿ ಯಾಕಮ್ಮ ಇದಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಆ ಫಂಕ್ಷನ್ಗೆ ಡ್ರೆಸ್ ಕೋಡ್ ಇದೆ ಅಂತೀರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ವಾವ್, ಡ್ರೆಸ್ ಕೋಡ್ ಸೂಪರ್ ಆಗಿದೆ, ರವಿ ನಿನ್ ಮೊಬೈಲ್ ಕೊಡು ಇಲ್ಲಿ ಅಂತ ಹೇಳಿ ಶ್ರುತಿ ರವಿ ಮೊಬೈಲ್ನ ತಗೊಂಡು ಅದ್ರಲ್ಲಿ ಫೋಟೋ ತೆಗೆದಿರ್ತಾಳೆ. ಆಗ ಕಸ್ತೂರಿ ಮತ್ತೆ ಶಾಂತಿ ಇಬ್ರು ಕೂಡ ಪೋಸ್ಟ್ ಕೊಡ್ತಾ, ನೀವೇನೋ ಅವಾಗಲೇ ಕೇಳಿದ್ರಲ್ಲ ವಯಸ್ಸಾಗಿದೆ ಅಂತ, ಈ ವಯಸ್ಸು ಅನ್ನೋದು ಬರೀ ಬಾಡಿಗೆ ಮಾತ್ರನೇ, ಮನಸ್ಸಲ್ಲ, ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರನೇ ಈ ಫಂಕ್ಷನ್ ಅಲ್ಲಿ ಈ ರೀತಿ ಇಟ್ಟಿದ್ದಾರೆ ಅಂತ ಶಾಂತಿ ಹೇಳ್ಕೊಂಡು ನಿಲ್ತಿರ್ಬೇಕಾದ್ರೆ ಅಪಯ್ಯ ಹಂಗಾದ್ರೆ ನೀನೇನಾದ್ರೂ ಹೋದ್ರೆ ಚಡ್ಡಿ ಹಾಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ ಸೂರ್ಯನೇ ಗುರಾಯಿಸ್ತಿರುವಾಗ ಅಲ್ಲ ಆಂಟಿ, ನಮ್ಮ ಸಕ್ಕರೆ ಅವ್ರಿಗೇನೋ ಗೊತ್ತಾಗಲ್ಲ, ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರ ಅಂತ ಸೂರ್ಯ ಕೇಳ್ತಿರ್ತಾನೆ. ನೋಡಪ್ಪ ಸೂರ್ಯ, ನನಗೂ ನಾಚಿಕೆ ಆಗ್ತಿತ್ತು ಕಣಪ್ಪ, ಅದಕ್ಕೆ ಮನೆಯಿಂದ ಹಾಕೊಂಡು ಬರ್ದೆ ಇಲ್ಲಿಗೆ ಬಂದು ಹಾಕೊಂಡೆ, ಆದ್ರೆ ಏನ್ ಮಾಡೋದು, ಫಂಕ್ಷನ್ ಅಲ್ಲಿ ಎಲ್ಲರೂ ಇದೇ ರೀತಿನೇ ಹಾಕೊಂಡು ಬಂದಿರ್ತಾರಲ್ವಾ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಲಂಗ ದಾವಣಿ ಹಾಕೊಂಡು ತುಂಬಾ ವರ್ಷಗಳೇ ಆಗೋಯ್ತು ಅಲ್ವೇನೆ ಕಸ್ತೂರಿ, ಇವಾಗ ಇದನ್ನ ಹಾಕೊಂಡಿರೋದ್ರಿಂದ ಅರ್ಧ ವಯಸ್ಸು ಕಮ್ಮಿ ಆದಂಗೆ ಅನಿಸಿದೆ ನನಗೆ ಅಂತ ಶಾಂತಿ ಹೇಳ್ತಿರುವಾಗ ಹಾ, ವಯಸ್ಸು ಕಮ್ಮಿ ಆದ್ರೆ ಮಾತ್ರ ಸಾಕಾಗೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಲ್ಲೋ ಮನೋಜ, ನಾನು ಚೆನ್ನಾಗಿ ಕಾಣಿಸಿದ್ದೇನೆ ಅಲ್ವೇನು ಅಂತ ಶಾಂತಿ ಕೇಳ್ತಿರುವಾಗ ಮನೋಜ ಏನು ಮಾತಾಡದೆ ಶಾಕಲ್ಲೇ ನೋಡ್ತಿರ್ತಾನೆ. ಮನೋಜ್, ನಿಮ್ಮನ್ನೇ ಅತ್ತೆ ಕೇಳ್ತಾ ಇರೋದು ಹೇಳಿ ಅಂತ ರೋಹಿಣಿ ಹೇಳಿದಾಗ ಅಮ್ಮ ಚೆನ್ನಾಗೇ ಇದೆಯಮ್ಮ, ನಿನ್ಗೆ ಈ ಡ್ರೆಸ್ಸು ತುಂಬಾ ಚೆನ್ನಾಗಿ ಕಾಣಿಸಿದ್ಯಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ನಂತರ ಹೌದು ಅತ್ತೆ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಹೆಂಗಾಗಿ ಕಾಣಿಸ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಸೂರ್ಯ, ಲೇ ಪೆಂಗ್ಯ, ನಿಮ್ಗೆಲ್ಲ ಮನಸಾಕ್ಷಿನೇ ಇಲ್ವೇನೋ, ಇದನ್ನೆಲ್ಲ ಹೋಗಿ ಹೊಗಳ್ತಿರಲ್ಲೋ ಅಂತ ಹೇಳ್ತಿರೋವಾಗ ಕಸ್ತೂರಿ, ಇವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಷ್ಟೇ ಕಣೆ, ಬಾರೆ ನಾವು ಹೋಗೋಣ ಅಂತ ಹೇಳಿ ಶಾಂತಿ ಕಸ್ತೂರಿ ಅವ್ರಿಗೆ ಹೇಳಿ ಕರ್ಕೊಂಡು ಹೋಗ್ತಿರ್ತಾಳೆ. ಅಯ್ಯೋ ಏನು ಹಿಂಗೆ ಹೋಯ್ತೀರಾ, ಅಪಯ್ಯ ಹೋಗ್ಬೇಡ ಅಂತ ಹೇಳಪ್ಪಯ್ಯ, ನನ್ನ ಮಾತನ್ನ ಕೇಳಪ್ಪಯ್ಯ, ನಮ್ಮ ರೋಡಲ್ಲಿ ನಾಯಿಗಳು ಬೇರೆ ಜಾಸ್ತಿ ಇದಾವಪ್ಪಯ್ಯ, ಸ್ವಲ್ಪ ಹೇಳಪ್ಪಯ್ಯ ಅವ್ರಿಗೆ ಅಂತ ಸೂರ್ಯ ಹೇಳ್ತಿರುವಾಗ ಇವನೊಬ್ಬ ಹೊಟ್ಟೆ ಕಿಚ್ಚು ಜಾಸ್ತಿ, ಇವನ್ಗೆ ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾನೆ ಅಂತ ಶಾಂತಿ ಗೊಣಗ್ತಿರ್ತಾಳೆ. ನಂತರ ಅತ್ತೆ ಅವ್ರಿಗೇನು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಎಲ್ಲ ಏನು ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಿರುವಾಗ ಹಾಗಾದ್ರೆ ಈ ಡ್ರೆಸ್ಸಲ್ಲಿ ನಾವು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದೀಯಾ ನೀನು ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ, ನಾನು ಆ ರೀತಿ ಎಲ್ಲ ಹೇಳಿಲ್ಲ ಅತ್ತೆ ಅಂತ ಮೀನಾ ಹೇಳಿದಾಗ ಹಾಗಾದ್ರೆ ನಾವು ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದೀವಾ, ವಯಸ್ಸು ಕಮ್ಮಿ ಆದಂಗೆ ಕಾಣಿಸ್ತಿದ್ಯಾ ಹೇಳು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಮೀನಾ ಇದಕ್ಕೆ ಏನ್ ಹೇಳ್ಬೋದು ಅಂತ ಸೂರ್ಯ ಮೀನಾ ಮುಖನೇ ನೋಡ್ತಿರುವಾಗ ಮೀನಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅಯ್ಯೋ ಕಾಫಿ ಬೇರೆ ಚೆಲ್ಲೋಯ್ತು, ಅದನ್ನ ನಾನು ಕ್ಲೀನ್ ಮಾಡಿ ಬರ್ತೀನಿ ಅಂತ ಹೇಳಿ ಮೀನಾ ಕಿಚನ್ ಹೋಗ್ಬಿಡ್ತಾಳೆ. ಆಗ ಸೂರ್ಯ ಜೋರಾಗಿ ನಗ್ತಾ ಸುಳ್ಳು ಹೇಳೋಕಾಗದೆ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ, ಅವಳು ಕೂಡ ಪಾಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಇವನೊಬ್ಬ ಹೋಗೋ ಸುಮ್ನೆ ಅಂತ ಶಾಂತಿ ಹೇಳಿ ಕಸ್ತೂರಿ ಏನೋ ತಗೊಂಡ್ ಬರ್ಬೇಕಾಗಿತ್ತು ಮರ್ತೋಗೋದೆ ಕಣೆ, ಬಂದೇ ಇರಿ ಅಂತ ಹೇಳಿ ಶಾಂತಿ ರೂಮ್ ಒಳಗಡೆ ಮತ್ತೆ ಹೋಗ್ತಾಳೆ. ಅಪಯ್ಯ ನನ್ ಮಾತು ಕೇಳು ಅಪಯ್ಯ, ಹೋಗ್ಬೇಡ ಅಂತ ಹೇಳು ಅಪಯ್ಯ ಸಕ್ಕರೆಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಸೂರ್ಯ, ನಾನು ಏನು ಅಂತ ಹೇಳು ಅವ್ರಿಗೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಪಯ್ಯ ಹೋಗ್ಬೇಡ ಅಂತ ಹೇಳಪ್ಪಯ್ಯ, 4 ಜನ ನೋಡಿದ್ರೆ ನಿನ್ನೆ ತಪ್ಪಾಗಿ ಮಾತಾಡ್ತಾರೆ, ಅರ್ಥ ಮಾಡ್ಕೋ ಅಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಚೆ ಕಡೆ ಜನ 4 ಮಾತಾಡೋದು ನನ್ ಕಿವಿಗೆ ಬೀಳಲ್ಲ ಕಣೋ, ಈಗೇನಾದ್ರೂ ಇವಳ ಹತ್ರ ಹೋಗಿ ನಾನು ಏನಾದ್ರೂ ಹೇಳಿದ್ರೆ ಅಂತಂದ್ರೆ ನಿಮ್ಗೆ ವಯಸ್ಸಾಗೋಗಿದೆ, ಸರಿಯಾಗಿ ಯೋಚನೆ ಮಾಡೋದಕ್ಕೆ ನಿಮಗೆ ಬರೋದಿಲ್ಲ ಅಂತ ಹೇಳ್ತಾ ಕಣೋ, ಅದೆಲ್ಲ ಬೇಕೇನೋ ನನ್ಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ರೋಹಿಣಿ ಕೊಟ್ಟಿರೋ ಚಿನ್ನ ಚೈನ ಹಾಕೊಂಡು ಹೊರಗಡೆ ಬರ್ತಾಳೆ. ಅದನ್ನ ನೋಡಿ ರೋಹಿಣಿಗೆ ತುಂಬಾನೇ ಖುಷಿ ಆಗುತ್ತೆ. ಕಸ್ತೂರಿ, ಈ ಚೈನ್ ಡ್ರೆಸ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ವೇನೆ ಅಂತ ಶಾಂತಿ ಕೇಳಿದಾಗ ಹೌದು ಕಣೆ, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಹೌದು, ಈ ಚೈನ್ ರೋಹಿಣಿ ಕೊಡಿಸಿದ ಅಲ್ವೇನೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಹೌದು ಕಣೆ ಅದೇನೆ, ಮೊದಲೆಲ್ಲ ಲಂಗದಾವಣಿ ಹಾಕಬೇಕಾದ್ರೆ ಇಂಥದ್ದೇ ಅಲ್ವೇನೆ ಚೈನ್ಗಳನ್ನ ಹಾಕೊಂಡು ಓಡಾಡ್ತಾ ಇದ್ದಿದ್ದು ಅಂತ ಶಾಂತಿ ಕೇಳಿದಾಗ ಹೌದು ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅತ್ತೆ, ನಿಮ್ಗೆ ಈ ಡ್ರೆಸ್ಸು ಈ ಚೈನು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ ರೋಹಿಣಿ ಹೇಳ್ತಿರುವಾಗ ಹಾ, ಅದು ನಮಗೂ ಚೆನ್ನಾಗಿ ಗೊತ್ತಿದೆ ಅಂತ ಶಾಂತಿ ಹೇಳಿ ರೀ ಇದು ಚೆನ್ನಾಗಿ ಕಾಣಿಸಿದ್ಯಾ ಅಂತ ರಂಗನಾಥ್ ಅವ್ರನ್ನ ಶಾಂತಿ ಕೇಳ್ತಾಳೆ. ಆಗ ಶ್ರುತಿ ಬಂದು ಶಾಂತಿ ಫೋಟೋನ ತೆಗೆಯೋದಕ್ಕೆ ಅಂತ ಹೋದಾಗ ಅಮ್ಮ ಶ್ರುತಿ, ಇದನ್ನೆಲ್ಲ ಫೋಟೋ ತೆಗೆದು ನೆಟ್ಟಲ್ಲಿ ಹಾಕ್ಬಿಟ್ಬಿಡತ್ತಾಯಿ ಅಂತ ರಂಗನಾಥ್ ಅವ್ರ ಶ್ರುತಿನ ಕೇಳ್ಕೊತಾರೆ. ಅಯ್ಯೋ ಮವ, ನಾನು ಪೋಸ್ಟ್ ಎಲ್ಲ ಮಾಡೋದಿಲ್ಲ, ಇದೆಲ್ಲ ಒಂದು ಮೆಮೊರೀಸ್ ಅಷ್ಟೇನೆ, ಮತ್ತೆ ಇದೆಲ್ಲ ಸಿಗುತ್ತಾ ಹೇಳಿ, ಯಾವಾಗ ಬೇಕೋ ಅವಾಗ ನೋಡ್ಕೋತಿರ್ಬೋದು ಅಷ್ಟೇನೆ ಅಂತ ಶ್ರುತಿ ಮತ್ತೆ ಶಾಂತಿ ಫೋಟೋನ ತೆಗೆದಿರ್ತಾಳೆ. ಈ ಕಡೆ ಸೂರ್ಯ ಕಸ್ತೂರಿ ಅವ್ರ ಸುತ್ತಾಗ್ತಿರ್ತಾನೆ. ಸೂರ್ಯ,
ಯಾಕಪ್ಪ ಏನಾಯ್ತು, ನನ್ನ ಯಾಕಪ್ಪ ಈ ರೀತಿ ಸುತ್ತಾಗ್ತಿದ್ಯಾ ಅಂತ ಕಸ್ತೂರಿ ಅವ್ರು ಕೇಳ್ತಿರುವಾಗ, ಆಂಟಿ ಫ್ರೆಂಡ್ಶಿಪ್ ಅಂದ್ರೆ ಏನು ಗೊತ್ತಾ ಆಂಟಿ, ಫ್ರೆಂಡ್ ಒಳ್ಳೇದು ಮಾಡಿದ್ರೆ ಹೊಗಳ್ಬೇಕು, ಕೆಟ್ಟದ್ ಮಾಡಿದ್ರೆ ಅವ್ರಿಗೆ ಬೈಬೇಕು, ನೀವು ನೋಡಿದ್ರೆ ಅವ್ರ ಜೊತೆನೇ ಸೇರ್ಕೊಂಡು ಈ ರೀತಿ ಆಡ್ತಿದ್ದೀರಲ್ಲ ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ಸೂರ್ಯ ಒಂದೇ ಒಂದು ದಿವಸ ತಾನೇ ಇರ್ಲಿ ಬಿಡಪ್ಪ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಕಸ್ತೂರಿ ಅವ್ನು ಮಾತೆಲ್ಲ ಕಿವಿಗೆ ಹಾಕೋಬಿಡ ಕಣೆ, ಬಿಟ್ಟಾಕು ಅಂತ ಹೇಳಿ, ರೀ ನಾನು ನೀನು ಬರ್ತೀನಿ ರೀ, ಕಸ್ತೂರಿ ಹೋಗಿ ಬ್ಯಾಗ್ ಎತ್ಕೊಂಡು ಬರೋಗಿ ಅಂತ ಶಾಂತಿ ಹೇಳಿದಾಗ ಕಸ್ತೂರಿ ಅವರು ಬ್ಯಾಗ್ ತಗೊಂಡು ಬರೋದಕ್ಕೆ ಹೋಗ್ತಾರೆ. ಅಪ್ಪಯ್ಯ ಒಂದ್ಸಲಿನಾದ್ರೂ ಹೇಳಪ್ಪಯ್ಯ ಹೋಗ್ಬೇಡ ಅಂತ, ಹೇಳಪ್ಪ ಅಂತ ಸೂರ್ಯ ಬಲವಂತ ಮಾಡ್ತಿರ್ಬೇಕಾದ್ರೆ ಶಾಂತಿ ನೀನು ಹಿಂಗೆ ಹೋಗ್ತೀನಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ನಾನು ಹೀಗೆ ಹೋಗ್ತೀನಿ, ಅದಕ್ಕೆ ಅಲ್ವಾ ಹಾಕೊಂಡಿರೋದು, ತುಂಬಾ ಹೆಂಗ ಕಾಣಿಸ್ತಿದ್ದೀನಲ್ವಾ ಅಂತ ಶಾಂತಿ ಹೇಳಿದಾಗ, ಸುಮ್ಮನೆ ಬಾಯಿಗೆ ಬಂದಂಗೆ ಅನ್ಸ್ಕೊಬೇಡ ನನ್ನ ಕೈಲಿ, ಮೊದಲು ಒಂದೆರಡು ಬೆಡ್ಶೀಟ್ನ ತಗೊಂಡು ಇಬ್ರು ಬಚ್ಚಿಟ್ಕೊಂಡು ಹೋಗಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಯಾಕೆ ಅಂತ ಶಾಂತಿ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಇನ್ಯಾಕೆ ರೋಡಲ್ಲಿ ಯಾರು ನೋಡದೇ ಇರಲಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಯ್ಯೋ ಯಾರು ನೋಡಿದ್ರೆ ನನ್ಗೇನ್ರಿ ಅಂತ ಶಾಂತಿ ಕೇಳ್ತಾಳೆ. ಅದು ಅತ್ತೆ ಬೇರೆ ಏನೂ ಇಲ್ಲ, ಅದೇನಂದ್ರೆ ಈ ಡ್ರೆಸ್ಸಲ್ಲಿ ನೀವು ತುಂಬಾ ಹೆಂಗಾಗಿ ಬ್ಯೂಟಿಫುಲ್ ಆಗಿ ಕಾಣಿಸಿದಿರ ಅಲ್ವಾ, ಅದಕ್ಕೆ ಬೇರೆಯವರಲ್ಲಿ ನಿಮ್ಗೆ ಲೈನ್ ಹೊಡಿತಾರೋ ಏನೋ ಅಂತ ಮಾವ ಭಯ ಪಡ್ತಿದ್ದಾರೆ ಅಲ್ವಾ ಮಾವ ಅಂತ ಶ್ರುತಿ ಕೇಳ್ತಿರೋವಾಗ, ಹೌದು ತಾಯಿ ತುಂಬಾ ಭಯ ಆಗುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಅದಕ್ಕೆಲ್ಲ ಭಯ ಪಡ್ಬೇಡ್ರಿ ನೀವು, ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಶಾಂತಿ ಕಸ್ತೂರಿ ಅವ್ರ ಜೊತೆ ಆಚೆ ಕಡೆ ಹೋಗ್ತಾಳೆ. ಅಪ್ಪಯ್ಯ ಇವತ್ತು ನಿನಗೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಗಳು ಬರ್ತಾನೆ ಇರ್ತಾವೆ ನೋಡ್ತೀವಿ ಅಂತ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ಏನೋ ಗೊತ್ತಿಲ್ಲ ಕಣೋ ಈ ರೀತಿ ಆಡ್ಕೊಂಡು ಹೋಗ್ತಾ ಇದ್ದಾಳೆ, ಅದು ಏನೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ರಂಗನಾಥ್ ಅವ್ರ ರೂಮ್ ಒಳಗಡೆ ಹೊಟ್ಟೋಗ್ತಾರೆ. ಆಗ ಮನೋಜ್ ನೋಡಿದ್ರ ಅತ್ತೆ ನಾನು ಕೊಟ್ಟಿರೋ ಚೈನ್ನ ಹಾಕೊಂಡು ಹೋಗ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರೋವಾಗ, ಅಮ್ಮ ಮನಸ್ಸನ್ನ ಬದಲಾಯಿಸ್ತಿದ್ದಾರೆ ಅಂತ ಅನ್ಸುತ್ತೆ ರೋಹಿಣಿ, ಎಲ್ಲ ಒಳ್ಳೇದಕ್ಕೆ ಅಲ್ವಾ ಅಂತ ಮನೋಜ ಹೇಳ್ತಿರ್ತಾನೆ. ರೀ ನನ್ಗೆ ಯಾಕೋ ಭಯ ಆಗ್ತಿದೆ ರೀ, ಅತ್ತೆನ ಯಾರ ಹತ್ರ ಕಿಂಡಲ್ ಮಾಡಿದ್ರೆ ಏನ್ರಿ ಮಾಡೋದು ಅಂತ ಮೀನಾ ಸೂರ್ಯನ್ ಕೇಳ್ತಿರುವಾಗ, ಅದಕ್ಕೆ ನಾವೇನೇ ಮಾಡೋಕ್ಕಾಗುತ್ತೆ, ನಾವು ಹೇಳಿದ ತಕ್ಷಣ ಅವ್ರು ಕೇಳ್ಬಿಡ್ತಾರಾ, ಇದೆಲ್ಲ ಅವ್ರಿಷ್ಟ, ಏನಾದರೂ ಮಾಡ್ಕೊಳ್ಳಿ ಬಿಡು. ಅಯ್ಯೋ ಇಲ್ಲಿ ನಡೆದಿದ್ದು ದೊಂಬರಾಟ ನೋಡ್ಕೊಂಡು ಹೇಳ್ಬೇಕಾಗಿರೋ ವಿಷಯನೇ ಮರ್ಸೋದೆ ಕಡೆ ನಾನು, ನಾಳೆ ಎಲ್ಲರೂ ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಸೂರ್ಯ ಹೇಳಿದಾಗ, ಯಾಕೆ ಅಂತ ಮೀನಾ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಇನ್ನೇಂತಕ್ಕೆ ಮದುವೆ ಊಟ ಮಾಡೋದಕ್ಕೆ ಅಂತ ಸೂರ್ಯ ಹೇಳಿದಾಗ, ಅದನ್ನ ಕೇಳಿ ಮೀನಾಗ್ ಶಾಕ್ ಆಗುತ್ತೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳಿದಾಗ, ಅಲ್ಲಮ್ಮ ಮಂಜ ಪಾಸ್ ಮಾಡಿದನಲ್ಲ ಅದನ್ನ ಸೆಲೆಬ್ರೇಟ್ ಮಾಡೋದು ಬೇಡ್ವಾ, ಅಲ್ಲಿ ಮಾಡಿ ಮೇಲೆ ಶಾಮಿಯಾನೆಲ್ಲ ಹಾಕಿಸ್ಬಿಟ್ಟು ಎಲ್ರಿಗೂ ಭರ್ಜರಿಯಾಗಿ ಊಟ ಹಾಕ್ಸ್ಬೇಕು ಅಂತಿದ್ದೀನಿ, ಏನೇನ್ ಇರ್ಬೇಕು ಅಂತ ಒಂದು ಲಿಸ್ಟ್ ಹಾಕೊಡು, ನೀನೇ ಹೇಳ್ಬಿಡೆ ಅಂತ ಸೂರ್ಯ ಹೇಳಿದಾಗ, ರೀ ಯಾಕ್ರಿ ಅದಲ್ಲ ಅಂತ ಮೀನಾ ಕೇಳ್ತಾಳೆ. ನೋಡಮ್ಮ ನಮ್ಮ ಖುಷಿನ 4 ಜನ ಜೊತೆ ಹಂಚ್ಕೋಬೇಕು, ಇಡೀ ಏರಿಯಾದವ್ರನ್ನೆಲ್ಲ ಕರೆಯೋದಕ್ಕೆ ಹೇಳಿದ್ದೀನಿ, ಅಡಿಗೆಗೆ ಏನೇನ್ ಬೇಕೋ ಎಲ್ಲ ರೆಡಿ ಆಯ್ತು, ಎಲ್ರಿಗೂ ಈ ಮದುವೆ ಊಟ ಹಾಕಿಸ್ದಂಗೆ ಹಾಕಿಸ್ತೀನಿ ನೋಡ್ತಾ ಇರು, ಅದಕ್ಕೆ ಹೇಳ್ತಾ ಇರೋದ್ ಕಡೆ ಬೆಳಗ್ಗೆನೆ ಹೊರಟೋಗ್ಬಿಡೋಣ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಅದಾಗಲ್ಲ ರೀ, ನಾಳೆ ನಂಗೆ ತುಂಬಾ ಮುಖ್ಯವಾಗಿರೋ ಕೆಲಸ ಇದೆ ಅಂತ ಮೀನಾ ಹೇಳ್ತಾಳೆ. ತುಂಬಾ ಮುಖ್ಯವಾಗಿರೋದಾ, ಏನದು ಅಂತ ಸೂರ್ಯ ಕೇಳ್ತಿರುವಾಗ, ಅದು ಮದ್ವೆಗೆ ಹೂವಿನ ಆರ್ಡರ್ ಇದೆ ರೀ, ಅದನ್ನ ತಗೊಂಡೋಗಿ ಕೊಡ್ಬೇಕು ಅಂತ ಮೀನಾ ಹೇಳಿದಾಗ, ಅದನ್ನ ಬೇರೆ ಯಾರ ಕೈಯಲ್ಲಾದ್ರೂ ಕೊಟ್ಟು ಕಳ್ಸಮ್ಮ ಅಂತ ಸೂರ್ಯ ಹೇಳ್ತಾನೆ. ರೀ ಇಲ್ಲ ರೀ ಅದು ಗೊತ್ತಿರೋರ್ ಮದ್ವೆ, ಆ ಹುಡುಗಿ ನನ್ನ ತಂಗಿ ಇದ್ದಂಗೆ ಅಂತ ಮೀನಾ ಹೇಳ್ತಿದ್ದಂಗೆನೆ, ಏನಮ್ಮ ಮೀನಾ ಏನೋ ನಿನ್ ತಂಗಿ ಮದ್ವೆನೇ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ಕೇಳಿ ಮೀನಾಗ್ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಸೂರ್ಯನ ಕಾಲ್ ಬರುತ್ತೆ. ಸರಿ ಆಯ್ತಮ್ಮ ನನ್ನ ಟ್ರಿಪ್ ಬಂತು, ನಿನ್ನ ಮದ್ವೆ ಮುಗಿಸ್ಕೊಂಡ್ ಬಾ, ಡೈರೆಕ್ಟ್ ಆಗಿ ಅಲ್ಲೇ ಮನೇಲಿ ಸಿಗೋಣ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಇದುವರೆಗೂ ನಾನು ಇವ್ರ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಇದು ಮೊದಲನೇ ಸರಿ ನಾನು ಈ ರೀತಿ ಮುಚ್ಚಿಡ್ತಾ ಇದ್ದೀನಲ್ಲ, ಏನಪ್ಪ ಮಾಡೋದು ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ ಅಂತ ಮೀನಾ ಮನಸ್ಸಲ್ಲೇ ಅನ್ಕೋತಿರ್ತಾಳೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಲೆಕ್ಕಾಚಾರ ನೋಡ್ತಿರ್ಬೇಕಾದ್ರೆ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಮನೋಜ್ ತಗೊಳ್ಳಿ ಅಂತ ರೋಹಿಣಿ ಕೂಪನ್ ಕೊಟ್ಟಾಗ, ಏನಿದು ಅಂತ ಮನೋಜ ಕೇಳ್ತಾನೆ. ನನ್ಗೊಬ್ರು ಕ್ಲೈಂಟ್ಸ್ ಗೊತ್ತಿದ್ದಾರೆ, ಅವ್ರದ್ದು ಊಟಿಲಿ ರೆಸಾರ್ಟ್ ಇದೆಯಂತೆ, 4 ದಿವಸ ಅಲ್ಲೇ ಸ್ಟೇ ಆಗೋದಕ್ಕೆ ಕೂಪನ್ ಕೊಟ್ಟಿದ್ದಾರೆ, ನಾವು ಹೋಗಿ ಬರೋ ಖರ್ಚಿನ ಮಾತ್ರ ನೋಡ್ಕೊಂಡ್ರೆ ಸಾಕು, ಮಿಕ್ಕಿದ್ನೆಲ್ಲ ಅವರೇ ನೋಡ್ಕೋತಾರೆ, ಅದಕ್ಕೆ ನಾನು ಆ ರೆಸಾರ್ಟ್ ಅಲ್ಲಿ ಬುಕ್ ಮಾಡಿದ್ದೀನಿ ಅಂತ ರೋಹಿಣಿ ಹೇಳಿದಾಗ, ಹೋದ್ರೆ ಚೆನ್ನಾಗೇ ಇರುತ್ತೆ ಆದ್ರೆ ಅಂತ ಮನೋಜ ಹೇಳ್ತಿರುವಾಗ, ಏನ್ ಆದ್ರೆ ಅಂತ ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅದ್ ಹಾಗಲ್ಲ, ಅಮ್ಮನ ಹತ್ರ ಹೇಳ್ಬೇಕಲ್ವಾ, ಅವ್ರಿಗೆ ಹೇಳ್ದೆ ಹೇಗೆ ಹೋಗೋದು ಅಂತ ಮನೋಜ ಹೇಳ್ತಿರುವಾಗ, ಅತ್ತೆ ಹತ್ರ ಹೇಳ್ದೆ ಹೋಗ್ಬೇಕು ಅಂತ ನಾನೇನು ಅನ್ಕೊಂಡಿಲ್ಲ ಮನೋಜ್, ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡ್ರೆ ಆಯ್ತು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದು ಕರೆಕ್ಟೇ, ನನಗೂ ಈ ವರ್ಕ್ ಸ್ಟ್ರೆಸ್ ಎಲ್ಲ ತುಂಬಾ ಜಾಸ್ತಿನೇ ಆಗಿದೆ, ನನಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ, ಆದ್ರೆ ಅಮ್ಮನ ಹತ್ರ ಕೇಳಿದ್ರೆ ಇದಕ್ಕೆ ಒಪ್ಕೋತಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ ಅಂತ ಮನೋಜ ಹೇಳ್ತಿರುವಾಗ, ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬಿಡಿ ಮನೋಜ್, ನಾವ್ ಹೇಗಾದ್ರೂ ಮಾಡಿ ಅತ್ತೆನ ಒಪ್ಸೋಣ, ಈ ಮನೇಲಾದ ಜಂಜಾಟಗಳಿಂದ ನಮ್ಮಿಬ್ಬರಿಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ, ಅದಕ್ಕೋಸ್ಕರನೇ ನಾವು ಹೋಗಿ ಬಂದ್ರೆ ನಮಗೂ ಸ್ವಲ್ಪ ಪ್ರೈವಸಿ ಸಿಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಏನ್ ಮನೋಜ್ ನೀವು ಎಲ್ಲ ನಿಮಗೆ ವಿವರವಾಗಿ ಹೇಳ್ಬೇಕಂತ ರೋಹಿಣಿ ಹೇಳಿದಾಗ, ನನ್ಗೆ ಅರ್ಥ ಆಗ್ತಿದೆ ರೋಹಿಣಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿ ಖುಷಿ ಆಗುತ್ತೆ. ಅಷ್ಟರಲ್ಲಿ ರೋಹಿಣಿಗೆ ಒಂದು ಪಾರ್ಸಲ್ ಬರುತ್ತೆ. ಏನದು ರೋಹಿಣಿ ಅಂತ ಮನೋಜ ಕೇಳಿದಾಗ, ಇದು ಆನ್ಲೈನ್ ಒಂದು ಸೀರೆ ನೋಡಿದ್ದೆ, ಇದು ಅತ್ತೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನ ಆರ್ಡರ್ ಮಾಡ್ಬಿಟ್ಟೆ ಅಂತ ರೋಹಿಣಿ ಹೇಳಿದಾಗ, ಓ ಅಮ್ಮನಿಗೋಸ್ಕರ ತಗೊಂಡ್ ಬಂದ್ಯಾ, ಇದನ್ನ ನೋಡಿದ್ರೆ ಅಮ್ಮ ಖಂಡಿತವಾಗ್ಲೂ ಖುಷಿ ಪಡ್ತಾರೆ, ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನೀನ್ ಅಮ್ಮನಿಗೆ ಈ ಸೀರೆ ಕೊಟ್ಟ ಮೇಲೆ ನಾವು ಟ್ರಿಪ್ ಹೋಗೋದ್ರ ಬಗ್ಗೆ ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಆಗ ಅವ್ರು ಖಂಡಿತವಾಗ್ಲೂ ಪರ್ಮಿಷನ್ ಕೊಟ್ಟೆ ಕೊಡ್ತಾರೆ ಅಂತ ಮನೋಜ ಹೇಳ್ತಿರುವಾಗ, ಹೌದು ಮನೋಜ್ ಇದೊಂದು ಒಳ್ಳೆ ಐಡಿಯಾ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಪ್ರಮೀಳಾ ಅವ್ರು ಕಾಲ್ ಮಾಡ್ತಾರೆ. ಹಲೋ ಅಮ್ಮ ಹೇಗಿದ್ಯಮ್ಮ ಅಂತ ರೋಹಿಣಿ ಸೈಡ್ಗೆ ಬಂದು ಮಾತಾಡ್ತಿರುವಾಗ ಮನೋಜ ಲೆಕ್ಕಾಚಾರನೆಲ್ಲ ನೋಡ್ಕೋತಿರ್ತಾನೆ. ಕಲ್ಯಾಣಿ ಹೇಗೆ ಇದೆಯಾ, ತುಂಬಾ ದಿವಸ ಆಯ್ತಲ್ಲೇ ಬಂದು, ಕೃಷ್ಣನ್ ಬಗ್ಗೆ ಕೇಳ್ತಿದ್ದ ಕಣೆ, ಅವನು ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದಾನ ಕಣೆ ಅಂತ ಪ್ರಮೀಳಾ ಅವ್ರು ಹೇಳ್ತಿರುವಾಗ, ಅದನ್ನ ಕೇಳಿ ರೋಹಿಣಿ ಖುಷಿ ಆಗುತ್ತೆ. ಹೌದು ಕಣೆ ಕಲ್ಯಾಣಿ, ಅವ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಅಂತ ಪ್ರಮೀಳಾ ಅವ್ರು ಹೇಳ್ತಿರುವಾಗ, ಓ ಹೌದಾ ಅಮ್ಮ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ, ಸರಿ ಕೃಷ್ಣನ್ ಜೊತೆ ಇದ್ರೆ ಅವ್ನಿಗೆ ಫೋನ್ ಕೊಡು ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತು ಅಂತ ಪ್ರಮೀಳಾ ಅವರು ಕೃಷ್ಣಗೆ ಫೋನ್ ಕೊಡ್ತಾರೆ. ಆಗ ರೋಹಿಣಿ ಕೃಷ್ಣ ತುಂಬಾನೇ ಹೊಗಳ್ತಿರ್ತಾಳೆ. ಅಮ್ಮ ನಿನ್ ಮನೆಗೆ ಬಂದು ತುಂಬಾ ದಿವಸ ಆಯ್ತು, ನಿನ್ನ ನೋಡ್ಬೇಕು ಅನಿಸ್ತಿದೆ, ಇವಾಗ್ಲಾದ್ರೂ ಬಾರಮ್ಮ ಅಂತ ಕೃಷ್ಣ ಕೇಳ್ತಿರುವಾಗ,
ಖಂಡಿತವಾಗ್ಲೂ ಬರ್ತೀನಿ ಕಂದ, ನಿನ್ಗೇನೇನು ಇಷ್ಟನೋ ಅದನ್ನೆಲ್ಲ ತೊಗೊಂಡು ಬರ್ತೀನಿ, ಸರಿ ಬಾಯ್ ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಆಗ ಕ್ರಿಶು ಅಮ್ಮ ಬರ್ತಾಳೆ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾನೆ. ಅಷ್ಟರಲ್ಲಿ ಮನೋಜ ಬಂದು ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳಿದಾಗ ಹೇಳಿದ್ನೆಲ್ಲ ಒಬ್ಬರು ಕ್ಲೈಂಟ್ಸ್ ಕಾಲ್ ಮಾಡ್ತಾರೆ ಅಂತ, ಅವರೇ ಮಾಡಿದ್ರು, ಏನೋ ಆರ್ಡರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ರೋಹಿಣಿ ಹೊರಡ್ತಿರುವಾಗ, ಅಲ್ಲ ರೋಹಿಣಿ, ನೀನು ತುಂಬ ದಿವಸ ಆದಮೇಲೆ ಶೋರೂಮಿಗೆ ಬಂದಿದ್ಯಾ, ನೀನೇ ಹೇಳ್ತಿದ್ದೆ ನಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಅಂತ, ಈಗ ನೋಡಿದ್ರೆ ಹೋಗಬೇಕು ಅಂತಿದ್ಯಲ್ಲ, ನಿನ್ನೆಲ್ಲಿಗೂ ಹೋಗಬೇಡ, ಇವತ್ತು ಪೂರ್ತಿ ನನ್ನ ಜೊತೆನೇ ಇರು ಅಂತ ಮನೋಜ ಹೇಳ್ತಿರುವಾಗ, ಇಲ್ಲ ಮನೋಜ್, ಅವ್ರು ತುಂಬಾ ಇಂಪಾರ್ಟೆಂಟ್ ಪರ್ಸನು, ನಾನು ಹೋಗಲೇಬೇಕು, ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ, ಬೇಕಿದ್ರೆ ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಿರುವಾಗ, ನೋಡು ಏನೇ ಇದ್ರು ಫೋನಲ್ಲೇ ಮಾತಾಡ್ಕೋ, ಇವತ್ತು ನೀನು ನನ್ನ ಜೊತೆನೇ ಇರಬೇಕು ಅಂತ ಮನೋಜ ಹೇಳ್ತಿರ್ತಾನೆ. ಇಲ್ಲ ಇಲ್ಲ ಮನೋಜ್, ನಾನು ಒಂದು 2 ಗಂಟೆಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಿರುವಾಗ, ನೋಡ್ ರೋಹಿಣಿ, ನೀನು ಟ್ರಾಫಿಕಲ್ಲಿ ಹೋಗಿ ಬರೋದಕ್ಕಿಂತ 2 ಅವರ್ಸ್ ಆಗೋಗ್ಬಿಡುತ್ತೆ, ನಾನು ಹೇಳೋದನ್ನ ಕೇಳು, ನೀನು ಇಲ್ಲೇ ಇರು, ಇಬ್ರು ಆಚೆ ಕಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಮನೋಜ ಹೇಳ್ತಿರ್ತಾನೆ. ಇಲ್ಲ ಮನೋಜ್, ಅದೇನಂದ್ರೆ ಅಂತ ರೋಹಿಣಿ ಹೇಳ್ತಿರುವಾಗ, ಏನ್ ರೋಹಿಣಿ, ನಾನು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ನಿನ್ ಜೊತೆ ಮಾತಾಡೋದಿಲ್ಲ ಅಂತ ನೀನೇ ಇಷ್ಟು ದಿವಸ ಕಂಪ್ಲೇಂಟ್ ಮಾಡ್ತಿದ್ದೆ, ಇವಾಗ ನೋಡಿದ್ರೆ ನೀನೇ ನನ್ನ ಅವಾಯ್ಡ್ ಮಾಡ್ತಾ ಇದೆಯಲ್ಲ, ಇವಾಗ ನೀನು ಎಲ್ಲೂ ಹೋಗ್ಬೇಡ, ನನ್ನ ಜೊತೆನೇ ಇರು ಅಷ್ಟೇನೆ ಅಂತ ಮನೋಜ ಹೇಳ್ತಿರುವಾಗ, ಸರಿ ಆಯ್ತು, ನಾನು ಅವ್ರ ಹತ್ರ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿ ರೋಹಿಣಿ ಮತ್ತೆ ಸೈಡ್ಗೆ ಹೋಗಿ ಕಾಲ್ ಮಾಡ್ತಾಳೆ. ಮತ್ತೆ ಪ್ರಮೀಳಾ ಅವ್ರಿಗೆ ರೋಹಿಣಿ ಕಾಲ್ ಮಾಡಿ, ಅಮ್ಮ ಇವತ್ತು ನಾನು ಬರೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳಿದಾಗ, ಯಾಕೆ ಕಲ್ಯಾಣಿ ಈ ರೀತಿ ಹೇಳ್ತಿದ್ಯಾ, ನೀನ್ ಬರ್ತೀಯ ಅಂತ ಕ್ರಿಶ್ ತುಂಬಾನೇ ಖುಷಿಯಿಲ್ಲಿದ್ದ ಕಣೆ, ನಿನ್ಗೋಸ್ಕರ ನಾನು ಕೂಡ ನಿನ್ಗೆ ಇಷ್ಟವಾಗಿರೋ ಅಡುಗೆನೆಲ್ಲ ಮಾಡ್ಕೊಂಡು ಕಾಯೋಣ ಅಂತ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ಬರಲ್ಲ ಅಂತಿದ್ಯಲ್ಲಮ್ಮ, ಇದು ಅವನಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾನೆ ಗೊತ್ತೇನೆ ಅಂತ ಪ್ರಮೀಳಾ ಅವ್ರು ಹೇಳ್ತಿರ್ತಾರೆ. ಇಲ್ಲಮ್ಮ, ಒಂದು ಎಮರ್ಜೆನ್ಸಿ ಕೆಲಸ ಬಂತು, ನನ್ಗೊಂದ್ ಜೊತೆ ಮಾತಾಡೋದಕ್ಕೂ ತುಂಬಾ ಬೇಜಾರಾಗುತ್ತೆ, ಈಗೇನಾದ್ರೂ ನೀನು ಅವ್ನಿಗೆ ಫೋನ್ ಕೊಟ್ಟು ಅವ್ನನ್ನ ಬಾ ಅಂತ ಹೇಳಿ ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವ್ನ ಮನ್ಸಿಗೆ ತುಂಬಾನೇ ನೋವು ಮಾಡ್ಕೋತಾನೆ, ನೀನು ಅವನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡು ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಕೂಡ ವಿಶಾಲಾಕ್ಷಿ ಮನೆಗೆ ಬರ್ತ್ಡೇ ಪಾರ್ಟಿಗೆ ಅಂತ ಬಂದಿರ್ತಾರೆ. ಕಸ್ತೂರಿ, ಇದೇನೇನೆ ಅವ್ರ ಮನೆ ಅಂತ ಶಾಂತಿ ಕೇಳ್ತಿರುವಾಗ, ಹ್ಞೂ ಕಣೆ ಇದೇನೆ, ಅಡ್ರೆಸ್ ಕಳ್ಸಿದ್ರು, ಇದೇ ಮನೆನೇ ಬಾ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಸರಿ ಆಯ್ತು ಅಂತ ಕಸ್ತೂರಿ ಮತ್ತೆ ಶಾಂತಿ ಇಬ್ರು ಕೂಡ ಮನೆ ಒಳಗಡೆ ಹೋದಾಗ ಅಲ್ಲಿ ವಿಶಾಲಾಕ್ಷಿ ಕೂಡ ಲಂಗಾದಾವಣಿ ಹಾಕೊಂಡು ರೆಡಿಯಾಗಿ ಬರ್ತಿರ್ತಾಳೆ. ಹಾಗೆ ಅಲ್ಲಿ ಬಂದಿರೋ ಹೆಂಗಸರುಗಳೆಲ್ಲ ಲಂಗಾದಾವಣಿನೇ ಹಾಕೊಂಡು ಬಂದಿರ್ತಾರೆ. ವಿಶಾಲಾಕ್ಷಿ ಶಾಂತಿ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಮಾಸ್ಟರ್, ತುಂಬಾನೇ ಚೆನ್ನಾಗಿ ಕಾಣಿಸಿದ್ದೀರಾ ಅಂತ ವಿಶಾಲಾಕ್ಷಿ ಶಾಂತಿನ ಹೊಗಳ್ತಿರ್ತಾಳೆ. ಹಾಗೆ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಕೂಡ ತನ್ನ ತಂದಿರೋ ಗಿಫ್ಟ್ನ ವಿಶಾಲಾಕ್ಷಿ ಕೈ ಕೊಡ್ತಾರೆ. ಹಾಗೆ ಅಲ್ಲಿ ಬಂದಿರೋರು ಎಲ್ರಿಗೂ ಕೂಡ ವಿಶಾಲಾಕ್ಷಿ ಶಾಂತಿನ ಪರಿಚಯ ಮಾಡಿಸ್ಕೊಡ್ತಾಳೆ. ಮಾಸ್ಟರ್, ನಿಮ್ಗೋಸ್ಕರನೇ ಕಾಯ್ತಿದ್ವಿ, ಬನ್ನಿ ಕೇಕ್ ಕಟ್ ಮಾಡೋದಕ್ಕೆ ಟೈಮ್ ಆಯ್ತು, ಕೇಕ್ ಕಟ್ ಮಾಡೋಣ ಅಂತ ಹೇಳಿ ವಿಶಾಲಾಕ್ಷಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಳೆ. ವಿಶಾಲಾಕ್ಷಿ ಕೇಕ್ ಕಟ್ ಮಾಡಿದ್ಮೇಲೆ ಮೊದಲು ಶಾಂತಿಗೆ ತಿನ್ನಿಸ್ತಾಳೆ. ಶಾಂತಿ ಕೂಡ ವಿಶಾಲಾಕ್ಷಿ ಕೇಕ್ ತಿನ್ನಿಸ್ತಾಳೆ. ಮಾಸ್ಟರ್, ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀರಾ ಅಂತ ಕೇಳಿದೀವಿ, ದಯವಿಟ್ಟು ಒಂದ್ಸಲ ಡ್ಯಾನ್ಸ್ ಮಾಡ್ತೀರಾ ಅಂತ ಅಲ್ಲಿ ಬಂದಿರೋರೆಲ್ಲರೂ ಕೇಳ್ತಿರುವಾಗ ವಿಶಾಲಾಕ್ಷಿನೂ ಶಾಂತಿನ ಡ್ಯಾನ್ಸ್ ಮಾಡಿ ಅಂತ ತುಂಬಾನೇ ಬಲವಂತ ಮಾಡ್ತಿರ್ತಾಳೆ. ಅಯ್ಯೋ ನಾನಾ, ಅದು ಇವಾಗ್ಲ ಲಂಗಾದಾವಣಿ ಬೇರೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ, ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶಾಂತಿಗೆ ಫೋರ್ಸ್ ಮಾಡ್ತಿರ್ತಾರೆ. ಸರಿ ಆಯ್ತು, ನಾನು ಡ್ಯಾನ್ಸ್ ಮಾಡಿದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ ಅಂತ ಶಾಂತಿ ಕೇಳ್ತಿರುವಾಗ ಸರಿ ಆಯ್ತು ಅಂತ ಅಲ್ಲಿ ಬಂದಿರೋ ಹೆಂಗಸರುಗಳೆಲ್ಲ ಒಪ್ಕೋತಾರೆ. ಆದ್ರೆ ಭರತನಾಟ್ಯ ಆಡೋದು ಬೇಡ, ಬೇರೆ ಏನಾದರೂ ಆಡೋಣ, ಫ್ರೀ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡೋಣ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ ಸರಿ ಆಯ್ತು ಅಂತ ಎಲ್ಲರೂ ಒಪ್ಕೋತಾರೆ. ಹಾಗೆ ಎಲ್ಲರೂ ಸೇರಿ ಮೂವಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿಗೆ ವಿಶ್ ಮಾಡೋದಕ್ಕೆ ಅಂತ ಒಂದು ಸೇಟು ಹೆಂಗಸು ಮನೆಗೆ ಬರ್ತಾಳೆ. ಅವರು ನೋಡಿ ವಿಶಾಲಾಕ್ಷಿ ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಏನಿದು ಬರ್ತ್ಡೇ ಫಂಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದೀರಲ್ಲ ಅಂತ ಆ ಸೇಟು ಹೆಂಗಸು ಕೇಳ್ತಿರುವಾಗ ಹೌದು, ಬರ್ತ್ಡೇ ಅಂದ್ಮೇಲೆ ಇದೆಲ್ಲ ಇರಲೇಬೇಕಲ್ವಾ, ಬನ್ನಿ ನೀವು ಕೂಡ ಡ್ಯಾನ್ಸ್ ಮಾಡಿ ಅಂತ ವಿಶಾಲಾಕ್ಷಿ ಸೇಟು ಹೆಂಗಸನ್ನ ಕರೆದಾಗ ಇಲ್ಲ ಇಲ್ಲ, ನನಗಿದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳಿ ಸೇಟು ಹೆಂಗಸು ಹೇಳ್ತಿರ್ತಾರೆ. ಓ ಹೌದಾ, ಸರಿ ಆಯ್ತು, ಆದ್ರೆ ನಮ್ಮ ಮಾಸ್ಟರು ಇಲ್ಲೇ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡ್ತಾರೆ, 1 ನಿಮಿಷ ಇರಿ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿನ ಕರೀತಾಳೆ. ಆಗ ಸರಿ ಅಂತ ಶಾಂತಿ ಅವ್ರ ಹತ್ರ ಹೋದಾಗ ಆ ಸೇಟು ಹೆಂಗಸು ಶಾಂತಿ ಕತ್ತಲಿರೋ ಚೈನ್ನ ನೋಡ್ಬಿಡ್ತಾಳೆ. ಇದು ನನ್ನ ಚೈನು, ಇದು ನಿಮ್ಗೆ ಹೇಗೆ ಸಿಕ್ತು ಅಂತ ಆ ಸೇಟು ಹೆಂಗಸು ಕೇಳ್ತಿರುವಾಗ ಇಲ್ಲ ಇಲ್ಲ, ಇದು ನನ್ನ ಚೈನು ಅಂತ ಶಾಂತಿ ವಾದ ಮಾಡ್ತಿರ್ತಾಳೆ. ಇದನ್ನ ನನ್ನ ಸೊಸೆ ಕೊಟ್ಟಿರೋದು, ಅವಳು ಕೋಟ್ಯಾಧಿಪತಿ ಮನೆ ಮಗಳು, ಅವಳು ಊರು ಮಲೇಷಿಯಾ, ಅವಳು ನನಗೋಸ್ಕರ ಅಂತ ಇದನ್ನು ತಂದ್ಕೊಟ್ಟಿರೋದು ಅಂತ ಶಾಂತಿ ಕೇಳ್ತಿರುವಾಗ ಯಾವ ಜ್ಯುವೆಲರಿ ಶಾಪಲ್ಲಿ ತಗೊಂಡ್ರಿ ಅಂತ ಸೇಟು ಹೆಂಗಸು ಕೇಳ್ತಾಳೆ. ಯಾಕೆ ನಿಮ್ಗೇನಾದ್ರೂ ಈ ರೀತಿ ಬೇಕಾಗಿತ್ತ ಅಂತ ಶಾಂತಿ ಕೇಳ್ತಿರುವಾಗ ವಿಶಾಲಾಕ್ಷಿ ಅವರೇ ಅಲ್ಲಿ ಬರ್ತಾರ ಸೌಂಡ್ನ ಸ್ವಲ್ಪ ಆಫ್ ಮಾಡಿಸಿ ಅಂತ ಸೇಟು ಹೆಂಗಸು ಕೇಳ್ತಾಳೆ. ಸರಿ ಆಯ್ತು ಅಂತ ವಿಶಾಲಾಕ್ಷಿ ಹಾಕಿರೋ ಹಾಡನ್ನ ಸ್ಟಾಪ್ ಮಾಡಿಸ್ತಾಳೆ. ವಿಶಾಲಾಕ್ಷಿ, ನಿಮ್ಮ ಫಂಕ್ಷನ್ಗೆ ಬಂದಾಗ ನಾನು ಇದನ್ನ ಹಾಕೊಂಡು ಬಂದಿದ್ದೆ ಅಲ್ವಾ, ಆವಾಗಲೇ ನೀವು ನೋಡಿ ಅದನ್ನ ಚೆನ್ನಾಗಿದೆ ಅಂತ ಹೊಗಳ್ತಿದ್ರಿ ಅಲ್ವಾ ಅಂತ ಸೇಟು ಹೆಂಗಸು ಕೇಳ್ತಿರುವಾಗ ಹೌದು, ನೋಡೋದಕ್ಕೆ ಅದೇ ತರನೇ ಇದೆ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಅಲ್ಲ, ಒಂದೇ ತರ ಡಿಸೈನ್ ಅಲ್ಲಿ ತುಂಬಾನೇ ಚೈನ್ಗಳು ಇರ್ತಾವಲ್ವಾ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಇಲ್ಲ ಇಲ್ಲ, ಇದು ನನ್ನ ಚೈನೆ, ಇದರಲ್ಲಿ ಒಂದು ಕಲ್ ಮಿಸ್ ಆಗಿರುತ್ತೆ, ಬೇಕಿದ್ರೆ ನೀವೇ ನೋಡಿ ಅಂತ ಸೇಟು ಹೆಂಗಸು ಹೇಳ್ತಿರುವಾಗ ನೀವ್ ಇದನ್ನ ಮಾರಿದ್ರಾ, ಇದನ್ನ ಯಾರಾದ್ರೂ ತಗೊಂಡಿದ್ರಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಇಲ್ಲ ಇಲ್ಲ, ನಾನು ಇದನ್ನ ಮಾರಿಲ್ಲ, ಚೋರಿ ಹೋಗಿ ಅಂತ ಆ ಸೇಟು ಹೆಂಗಸು ಹೇಳ್ತಿದ್ದಂಗೆನೆ ಇವ್ರು ಏನ್ ಹೇಳ್ತಿದ್ದಾರೆ ನನ್ಗೇನು ಅರ್ಥ ಆಗ್ತಿರ್ವಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ನಾವ್ ಇದನ್ನ ಮಾರಿಲ್ಲ, ಇದು ಕಳ್ತನ ಆಗಿತ್ತು ಅಂತ ಹೆಂಗಸು ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ಕಸ್ತೂರಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನು ಕಳ್ತನ ಆಗಿತ್ತ ಅಂತ ವಿಶಾಲಾಕ್ಷಿ ಆಶ್ಚರ್ಯದಿಂದ ಕೇಳ್ತಿರುವಾಗ ಹೌದು, ಒಂದ್ ದಿವಸ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಒಬ್ಬ ಕಳ್ಳ ಬಂದು ಕಿತ್ಕೊಂಡು ಹೋದ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅಂತ ಆ ಸೇಟು ಹೆಂಗಸು ಹೇಳ್ತಿರುವಾಗ ನೋಡಿ ಅದೇನು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಇದನ್ನ ನನ್ನ ಸೊಸೆನೇ ತಂದ್ಕೊಟ್ಟಿರೋದು, ನಿಮ್ ಚೈನ್ ಬೇರೆ ಯಾರೋ ಕಿತ್ಕೊಂಡು ಹೋಗಿರ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ನಹಿ ನಹಿ, ಇದು ಮೇರಾ ಹೇ, ಇದು ನಂದೇ ಅಂತ ಹೆಂಗಸು ಹೇಳ್ತಿರುವಾಗ ಅಲ್ಲ, ನೀವ್ ಹೇಗೆ ಹೇಳ್ತೀರಾ ಇದು ನಮ್ದೇನೆ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಇಲ್ಲ ಇಲ್ಲ ವಿಶಾಲಾಕ್ಷಿ, ಇದು ನಂದೇನೆ, ನಿನಗೆ ಡೌಟ್ ಇದ್ರೆ ಆ ಚೈನ್ ಡಾಲರ್ ಇದೆಯಲ್ಲ
ಅದನ್ನ ತಿರುಗಿಸ್ ನೋಡಿ, ಅದರಲ್ಲಿ ನನ್ನ ಗಂಡನ ಹೆಸರು ಮತ್ತು ನನ್ನ ಹೆಸರು ಇನ್ಷಿಯಲ್ ಇರುತ್ತೆ, ಬೇಕಿದ್ರೆ ನೀವೇ ನೋಡಿ ಅಂತ ಹೆಂಗ್ಸ್ ಹೇಳ್ತಿರುವಾಗ, ಹೌದಾ ಏನು ಇನ್ಷಿಯಲ್ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅದ್ರ ಹಿಂದೆಗಡೆ TC ಅಂತ ಇರುತ್ತೆ, ಬೇಕಿದ್ರೆ ನೀವೇ ನೋಡಿ ಅಂತ ಹೆಂಗ್ಸ್ ಹೇಳ್ತಿರುವಾಗ, ಮಾಸ್ಟರ್ ಆ ಥರ ಏನಾದರೂ ಇದೆಯಾ ನೋಡಿ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಸರಿ ಆಯ್ತು ಅಂತ ಶಾಂತಿ ಆ ಚೈನ್ನ ಬಿಚ್ಚಿ ನೋಡೋಣ ಅಂತ ಹೋದಾಗ ಆ ಸೇಟು ಹೆಂಗ್ಸು ಆ ಚೈನ್ನ ಕಿತ್ಕೋತಾಳೆ. ಅದರಲ್ಲಿ CT ಅಂತ ಹಿಂದ್ಗಡೆ ಬರ್ದಿರುತ್ತೆ. ನಂತರ ವಿಶಾಲಾಕ್ಷಿ ನೋಡಿಲ್ಲಿ ಇದರಲ್ಲಿ CT ಅಂತ ಇದೆ, ಇದು ನನ್ನ ಚೈನ್ ಏನೇ ಅಂತ ಆ ಸೇಟು ಹೆಂಗ್ಸ್ ಹೇಳ್ತಿರುವಾಗ ಶಾಂತಿ ಅದನ್ನ ಕಿತ್ಕೊಂಡು ಆ ಚೈನ್ನ ನೋಡ್ತಾಳೆ. ಅದರಲ್ಲಿ ಅದೇ ಇನ್ಷಿಯಲ್ ಬರ್ದಿರುತ್ತೆ. ಅದನ್ನು ನೋಡಿ ಶಾಂತಿಗೆ ತುಂಬಾನೇ ಶಾಕ್ ಆಗುತ್ತೆ. ಏನ್ ಮಾಸ್ಟರ್ ಇದಲ್ಲ ಅಂತ ವಿಶಾಲಾಕ್ಷಿ ಕೇಳ್ತಿರುವಾಗ, ನನ್ಗೇನ್ ಗೊತ್ತು, ಇದನ್ನ ನನ್ನ ಸೊಸೆ ತಂದು ಕೊಟ್ಟಿರೋದು ಅಂತ ಶಾಂತಿ ಹೇಳ್ತಾಳೆ. ನನ್ನ ಹತ್ರ ಕಳ್ತನ ಆಗಿರೋ ಒಡವೆ ನಿಮ್ಮ ಹತ್ರ ಹೇಗ್ ಬಂತು, ನಾನು ಈಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಹೆಂಗ್ಸ್ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಅಂತ ಹೋದಾಗ, ನೋಡಿ ನಾನು ಹುಟ್ಟಿದಬ್ಬದ ದಿವಸ ಯಾಕಿದ್ದಲ್ಲ ಅಂತ ಹೇಳಿ ಮಾಸ್ಟರ್ ಅವ್ರು ಹೇಳ್ದಂಗೆ ಗುರ್ತಿಯೆಲ್ಲ ಕರೆಕ್ಟಾಗೇ ಇದೆ ಅಲ್ವಾ, ಅವ್ರ ಚೇನೆ ಅಲ್ವಾ ಅದು, ಅವ್ರು ಕೊಟ್ಬಿಡಿ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ಹೌದು ಕಣೆ ಶಾಂತಿ, ಪೊಲೀಸ್ ಅಂತೆಲ್ಲ ಹೇಳ್ತಾ ಇದಾರೆ, ಯಾಕೆ ಬೇಡದೇ ಇರೋದಲ್ಲ ತಲೆನೋವು, ಇದನ್ನ ಕೊಟ್ಬಿಡೋಣ ಕಣೆ, ಕೊಟ್ಬಿಡಿ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಆಗ ಹೆಂಗ್ಸು ಶಾಂತಿ ಕೈಯಿಂದ ಆ ಚೈನ್ನ ಕಿತ್ಕೊಂಡು, ಇತ್ತೀಚೆಗೆ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳೇ ಒಡವೆಗಳನ್ನ ಕದಿಯೋದು ಜಾಸ್ತಿ ಆಗ್ಬಿಟ್ಟಿದೆ, ನನ್ನ ಹತ್ರ ಕದ್ದಿರೋದು ಕಳ್ಳ ಅನ್ಕೊಂಡಿದ್ದೆ, ಆದ್ರೆ ಕಳ್ಳ ಅಲ್ಲ ಕಳ್ಳಿ, ನಿಮ್ ಸೊಸೆ ಕಳ್ಳಿನ ಅಥವಾ ನಿಮ್ ಇಡೀ ಫ್ಯಾಮಿಲಿನೇ ಕಳ್ಳರ ಫ್ಯಾಮಿಲಿನ ಅಂತ ಹೇಳಿ ವಿಶಾಲಾಕ್ಷಿ ಇಂಥವ್ರ ಜೊತೆ ನೀವ್ಯಾಕೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಂತ ಹೆಂಗ್ಸು ವಿಶಾಲಾಕ್ಷಿ ಕೇಳ್ತಿರ್ತಾಳೆ. ನನ್ನ ಕಳ್ಳಿ ಅಂದ್ಲಲ್ಲ ಅಂತ ಶಾಂತಿ ತುಂಬಾನೇ ನೊಂದ್ಕೋತಿರ್ತಾಳೆ. ಅಯ್ಯೋ ನಮ್ಮ ಮಾಸ್ಟರ್ ಆ ಥರದವ್ರಲ್ಲ, ತುಂಬಾನೇ ಒಳ್ಳೆಯವರು ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ಇತ್ತೀಚೆಗೆ ಯಾರನ್ನು ನಂಬೋದಕ್ಕಾಗೋದಿಲ್ಲ, ಕಾಲ ತುಂಬಾನೇ ಕೆಟ್ಟೋಗಿದೆ ಅಂತ ಹೇಳ್ಕೊಂಡು ಆ ಹೆಂಗ್ಸು ಒಳಗಡೆ ಹೋಗ್ತಾಳೆ. ಆಗ ಶಾಂತಿ ಕಸ್ತೂರಿ ಅವ್ರನ್ನ ಕರ್ಕೊಂಡು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರುವಾಗ, ಮಾಸ್ಟರ್ ಮಾಸ್ಟರ್ ನಿಂತ್ಕೊಳ್ಳಿ ಮಾಸ್ಟರ್, ಊಟ ಮಾಡದೆ ಹಾಗೆ ಹೋಗ್ತಿದ್ದೀರಲ್ಲ ಮಾಸ್ಟರ್ ಅಂತ ವಿಶಾಲಾಕ್ಷಿ ಹಿಂದೆ ಹಿಂದೆ ಬಂದ್ರು ಕೂಡ ಶಾಂತಿ ಕಿವಿಗೆ ಹಾಕೊಳ್ದೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ನನ್ನ ಡ್ಯಾನ್ಸ್ ಆಡೋದಕ್ಕೆ ಬರಬೇಡ ಅಂತ ತಡೆದೆ ಅಲ್ವಾ, ಈಗ ನಿನ್ಗೆ ಸರಿಯಾಗಾಯ್ತು ಕಣೆ, ಹೇ ಶಾಂತಿ ನಿನ್ಗೆ ಅದೇವ್ರು ಸರಿಯಾಗಿ ಇಟ್ಟಿದ್ದಾನೆ ಅಂತ ಹೇಳ್ಕೊಂಡು ಶಾಂತಿ ನೋಡ್ಕೊಂಡು ವಿಶಾಲಾಕ್ಷಿ ಖುಷಿ ಪಡ್ತಿರ್ತಾಳೆ. ಆದ್ರೆ ಶಾಂತಿ ಮಾತ್ರ ತುಂಬಾನೇ ಬೇಜಾರು ಮಾಡ್ಕೊಂಡು ರೋಹಿಣಿ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.